ಬಿಜೆಪಿ ಜೆಡಿಎಸ್ ನಡೆಸಿದ ಮೂಡ ಯಾತ್ರೆ ನಿನ್ನೆ ಅಂತ್ಯಗೊಂಡಿದೆ. ಆದರೆ 5 ವರ್ಷದ ಹಿಂದೆ ಜೋಡಿತ್ತು ಅಂತ ಇದ್ದಂತ ಡಿಕೆ ಮತ್ತು ಎಚ್ಡಿಕೆ ನಡುವೆ ಕದನ ಮುಂದುವರೆದಿದೆ. ಜನಾಂದೋಲನ ಕಾರ್ಯಕ್ರಮದಲ್ಲಿ ಡಿಕೆ ಆಡಿದಂತ ಒಂದೊಂದು ಮಾತಿಗೂ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಮಿಸ್ಟರ್ ಶಿವಕುಮಾರ್, ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಡಿಕೆ ಶಿವಕುಮಾರ್ಗೆ ನಾಗರಹವೇ ನಾನು. ಮೂಡ ಹಗರಣದ ವಿರುದ್ಧ ಮೈತ್ರಿ ನಾಯಕರು ಒಟ್ಟಿಗೆ ಅಬ್ಬರಿಸಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಹೋರಾಟ ಮಾಡಿದ್ವು. ಈ ಸಂಗ್ರಾಮದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿರುವ ದಳಪತಿ ಡಿಸಿಎಂ ಡಿಕೆ ಮೇಲೆ ಕೆಂಡ ಕಾರಿದ್ದಾರೆ. ಡಿಕೆ ಎಚ್ಡಿಕೆ ನಡುವಿನ ಕದನ ಶುರುವಾಗಿದೆ. ಏಟು ಎದುರೇಟು ಎಂಬಂತೆ ವಾಗ್ಯುದ್ಧ ನಡೆಸಿದ್ದಾರೆ. ಲೂಟಿ ಮಾಡೋ ಡಿಕೆಗೆ ನಾನೇ ನಾಗರಹಾವು ಎಂದ ಎಚ್ಡಿಕೆ. ಯಾರ ಆಸ್ತಿ ಕಬಳಿಸಿದ್ದೀನಿ ಕರ್ಕೊಂಡು ಬರಲಿ, ಡಿಕೆ ಕೌಂಟರ್. ಲೂಟಿ ಮಾಡೋ ಡಿಕೆ ಶಿವಕುಮಾರ್ಗೆ ನಾನೇ ನಾಗರಹಾವು ಅಂತ ನಿನ್ನೆ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಡಿಕೆ ಯಾರ ಆಸ್ತಿ ಕಬಳಿಸಿದ್ದೀನಿ ಕರ್ಕೊಂಡು ಬರಲಿ ಅಂತಂದ್ರು. ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾಗರಹವೇ ನಾನು. ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೆಯವನು. ಮಗನ ಭವಿಷ್ಯಕ್ಕಾಗಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕಿಸಿದ್ರು ಅಂತ ಡಿಕೆ ಆರೋಪಿಸಿದ್ರು. ಇದಕ್ಕೆ ಬಾಂಬ್ ಇಟ್ಟಿರುವ ದಳಪತಿ ಎಸ್ಎಂ ಕೃಷ್ಣ ಅಳಿಯ ಸಿದ್ಧಾರ್ಥ್ ಆತ್ಮಹತ್ಯೆಗೆ ಕಾರಣ ಯಾರು ಅಂತ ಪ್ರಶ್ನಿಸಿದ್ದಾರೆ. ಈ ಮಾತಿಗೆ ಸಿಡಿಮಿಡಿಗೊಂಡ ಡಿಕೆ ಕುಮಾರಸ್ವಾಮಿಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಟಕ್ಕರ್ ನೀಡಿದ್ದಾರೆ. ಯಾವ ಎಸ್ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ? ಹುಚ್ಚಾಸ್ಪತ್ರೆಗೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ನಂದು ಎಸ್ಎಂ ಕೃಷ್ಣನ್ ಸಂಬಂಧ ಏನು ಅಂತ ಅವನಿಗೇನು ಗೊತ್ತಿದೆ? ಡಿಕೆ ಎಚ್ಡಿಕೆ ನಡುವೆ ಗಂಡಸ್ತನದ ಗುದ್ದಾಟ. ಡಿಕೆ ಆರೋಪಕ್ಕೆ ಕೆರಳಿದ್ದ ಎಚ್ಡಿ ಕುಮಾರಸ್ವಾಮಿ ಗಂಡಸ್ತನ ರಾಜಕೀಯ ಮಾಡಬೇಕು, ನಪುಂಸಕರ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ. ಇದಕ್ಕೆ ಡಿಕೆ ತಿರುಗೇಟು ನೀಡಿದ್ದು ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು ಅಂತ ಪಂಚ್ ನೀಡಿದ್ದಾರೆ. ಅವನ ನಾಲಿಗೇನೋ ಇಲ್ಲ, ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ತನದ ರಾಜಕೀಯ ಮಾಡಬೇಕು. ಮಾಡೋದಾದರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಹೊರತಿದೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ಹುಷಾರೆಂದ ಎಚ್ಡಿಕೆ, ಹೆದರೋ ಮಗ ಅಲ್ಲ ಎಂದ ಡಿಕೆ. ನನ್ನನ್ನ ಕೆಣಕಿದ್ರೆ ಹುಷಾರ್ ಶಿವಕುಮಾರ್, ನನ್ನ ಹತ್ತಿರ ಮೆಟೀರಿಯಲ್ ಬರ್ತಾ ಇವೆ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಡಿಕೆ ಇಂತಹ ವಾರ್ನಿಂಗಿಗೆ ಹೆದರುವ ಮಗನೇ ಅಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ. ಈ ವಾರ್ನಿಂಗ್ ಎಲ್ಲ ಈ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ. ನಾನು ಬಿಚ್ಚಿರ್ತೀನಿ, ನೀನು ಬಿಚ್ಚಪ್ಪ. ಮೂಡ ಯುದ್ಧದ ಮಧ್ಯೆ ನಡೀತಾ ಇರುವ ಬಂಡೆ ಮತ್ತು ದಳಪತಿಯ ವಾಗ್ಯುದ್ಧ ಮುಂದೆ ಮತ್ಯಾವ ರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.